ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಎನ್ನೋ ಗಾದೆ ಮಾತಿನಂತೆ ಉಪ್ಪನ್ನು ನಾವು ಎಲ್ಲ ಅಡುಗೆಗೂ ಬಳಸ್ತೀವಿ. ಉಪ್ಪಿಲ್ಲದೆ ಹೋದರೆ ನಾವು ಊಟನೇ ಮಾಡೋಕ್ಕಾಗಲ್ಲ. ಹಾಗೆ ಉಪ್ಪು ಜಾಸ್ತಿ ಆದರೂ ಕೂಡ ಊಟ ಮಾಡೋಕ್ಕಾಗಲ್ಲ. ಈ ಉಪ್ಪನ್ನು ಮಹಾಲಕ್ಷ್ಮಿ ಸಂಕೇತ ಅಂತ ಕೂಡ ಹೇಳ್ತೀವಿ. ಈ ಉಪ್ಪಿನಿಂದ ನಾವು ಸಾಕಷ್ಟು ಕೆಲವೊಂದು ಕೆಲಸಗಳನ್ನ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತೆ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪಿಗೆ ತುಂಬ ಮಹತ್ವದ ಸ್ಥಾನವಿದೆ. ಈ ಮಹತ್ವದ ಸ್ಥಾನದಿಂದ ನಾವು ಕೆಲವೊಂದು ಕೆಲಸಗಳನ್ನ ಅಂದರೆ ಉಪ್ಪಿನಿಂದ ಕೆಲವೊಂದು ಕೆಲಸಗಳನ್ನ ಈ 6 ರೀತಿಯ ರೆಮಿಡಿಯನ್ನು ಹೇಳ್ತೀನಿ. ಈ 6 ರೀತಿಯಲ್ಲಿರುವಂಥದ್ದನ್ನ ಯಾವುದಾದ್ರೂ ಒಂದನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಹೆಚ್ಚುತ್ತೆ. ಜೊತೆಗೆ ಮನೆಯಲ್ಲೇನಾದರೂ ನೆಗೆಟಿವಿಟಿ ಇದ್ದರೆ ಅದು ಕೂಡ ಹೊರಗಡೆ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು ಅಂದರೆ ಕೆಲವೊಂದು ಯೋಚನೆ ಮಾಡಬೇಕು. ಏನಪ್ಪ ಅದು ಅಂದರೆ, ನಿಮಗೆ ಏನೂ ಕೆಲಸ ಮಾಡಿರಲ್ಲ, ಅಂದರೆ ಮಾಮೂಲಿ ಕೆಲಸಗಳನ್ನೇ ಮಾಡ್ತಾ ಇರ್ತೀರ, ಆದರೂ ಸ್ವಲ್ಪ ಮೈಕೈ ನೋವು ಬರ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಮೈಕೈ ನೋವು ಬರುತ್ತೆ. ಆಮೇಲೆ ಏನೋ ಕೆಲಸ ಮಾಡ್ತೀವಿ, ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ, ಯಾರ ಮೇಲಾದ್ರೂ ಜಗಳ ಮಾಡಬೇಕು ಅನಿಸುತ್ತೆ, ಏನಾದರೂ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ, ರಾತ್ರಿ ಮಲಗಿದಾಗ ಕನಸಿನಲ್ಲಿ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಈ ರೀತಿಯಾದಾಗ ಮತ್ತು ಕೆಲವೊಬ್ಬರಿಗೆ ತುಂಬ ಕೆಲಸ ಮಾಡಿರ್ತಾರೆ, ಹಬ್ಬ ಹರಿದಿನಗಳಲ್ಲಿ ಜಾಸ್ತಿ ಕೆಲಸ ಆಗಿರುತ್ತೆ. ನಾವು ಮಾಮೂಲಿಗಿಂತ ಜಾಸ್ತಿ ಕೆಲಸ ಮಾಡಿದಾಗ ತುಂಬ ಮೈಕೈ ನೋವು ಬರಬೇಕು, ಅವ್ರಿಗೆ ಬರೋದೇ ಇಲ್ಲ. ಕೆಲವೊಬ್ರಿಗೆ ಬಿದ್ದರೆ ಏಟಾಗುತ್ತೆ, ಇನ್ನು ಕೆಲವೊಬ್ರಿಗೆ ಬಿದ್ದರೆ ಏನು ಏಟೇ ಆಗಿಲ್ಲ ಅನ್ನೋ ರೀತಿ ಇರುತ್ತೆ. ಆ ರೀತಿ ಇದ್ರೂ ಕೂಡ ಅದು ಕೂಡ ನೆಗೆಟಿವಿಟಿ ಇದೆ ಅನ್ನೋದ್ರ ಸೂಚನೆನೇ ಆಗಿರುತ್ತೆ. ಮತ್ತು ನಾವು ಯಾವುದೇ ಕೆಲಸ ಮಾಡೋಕೆ ಹೋದ್ರೂ ಕೂಡ ಅದು ಅರ್ಧಕ್ಕೆ ನಿಂತ್ಕೊಳ್ಳುತ್ತೆ. ನಾವು ಹೆಂಗೇ ಸುತ್ತಾಡ್ಕೊಂಡು ಬೆಳೆಸ್ಕೊಂಡು ಬಂದರೂ ಕೂಡ ಅದು ಕೆಲಸ ಪೂರ್ತಿ ಆಗೋದೇ ಇಲ್ಲ. ಅದು ಕೂಡ ಆಮೇಲೆ ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಉನ್ನತಿ ಆಗಲ್ಲ. ದಿನ ಕಷ್ಟಪಟ್ಟು ದುಡಿತಾ ಇರ್ತೀವಿ, ಯಾರಿಗೂ ಮೋಸ ಮಾಡಿರಲ್ಲ, ವಂಚನೆ ಮಾಡಿರಲ್ಲ, ಆದರೂ ಕೂಡ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನೆಗೆ ಬಂದರೆ ದುಡ್ಡು ನಿಲ್ಲೋದೇ ಇಲ್ಲ. ಮನೆಯಲ್ಲಿ ದುಡ್ಡು ಕಾಸು ಯಾವುದೇ ಕಾರಣಕ್ಕೂ ನಿಲ್ಲದೇ ಇರೋ ರೀತಿ ಇರುತ್ತೆ. ಈ ರೀತಿ ಆದರೆ ಮನೆಯಲ್ಲಿ ನೆಗೆಟಿವಿಟಿ ಇದೆ ಅಂತ ಅರ್ಥ. ಆವಾಗ ಈ 6 ಸಣ್ಣ ಉಪಾಯಗಳನ್ನ, ಅಂದರೆ ಉಪ್ಪಿನಿಂದಲೇ, ಉಪ್ಪೇನು ಒಂದು ಪ್ಯಾಕೆಟ್ ಉಪ್ಪು ಒಂದು 10 ರೂಪಾಯಿ 15 ರೂಪಾಯಿ ಒಳಗಡೆ ಆಗುತ್ತೆ. ಆ ಕಲ್ಲುಪ್ಪನ್ನು ತಗೊಂಡು ಈ 6 ಉಪಾಯಗಳನ್ನ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ನೆಗೆಟಿವಿಟಿನೂ ಹೊರಗಡೆ ಹಾಕೋಬೋದು. ಮತ್ತು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ಬೇರೆ ಥರ ಪ್ರಾಬ್ಲಮ್ ಇದ್ರೂ ಕೂಡ ಅದರಿಂದನೂ ನಿವಾರಿಸ್ಕೊಂಡು ಮನೆಯಲ್ಲಿ ಹಣದ ಹೊಳೆನ, ಅಂದರೆ ಹಣದ ಅಭಿವೃದ್ಧಿ, ಆರ್ಥಿಕತೆಯನ್ನು ವೃದ್ಧಿಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ನಾವು ಪ್ರತಿದಿನ ಮನೆಯನ್ನು ಒರೆಸ್ತಾ ಇರ್ತೀವಿ. ಮನೆಯನ್ನು ಒರೆಸ್ಬೇಕಾದ್ರೆ ಆ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕ್ಕೊಂಡು ಒರೆಸ್ಬೇಕು. ನಾವು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ, ಮನೆ ಒರೆಸ್ಬೇಕಾದ್ರೆ ನೀರು ತೊಗೊಳ್ತಾರೆ ಬಕೆಟ್ಗೆ, ಆವಾಗ ಕಲ್ಲುಪ್ಪನ್ನು ಹಾಕ್ತಾರೆ. ಕಲ್ಲುಪ್ಪನ್ನು ಹಾಕ್ಕೊಂಡು ಒರೆಸ್ಕೊಂಡು ಬಂದುಬಿಡ್ತಾರೆ. ಆ ರೀತಿ ಒರೆಸ್ಕೊಂಡು ಬಂದಾಗ ಆ ಕಲ್ಲುಪ್ಪು ಕರಗಿಲ್ಲ ಅಂದಾಗ ಆ ಕಲ್ಲುಪ್ಪು ಕರಗದಿರೋ ಬರೀ ನೀರಲ್ಲಿ ಒರೆಸಿದ್ರೆ ನೀವು ನೀರಲ್ಲಿ ಒರೆಸ್ದಾಗೆ ಲೆಕ್ಕ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ, ಮನೆ ಒರೆಸೋದಕ್ಕೂ ಸ್ವಲ್ಪ ಹೊತ್ತು ಮುಂಚೆನೆ, ಒಂದು ಗಂಟೆ ಮುಂಚೆನೆ ಒಂದು ಬಕೆಟು ಅಥವಾ ಒಂದು ಚೊಂಬನಲ್ಲೋ ಒಂದು ಗ್ಲಾಸ್ನಲ್ಲೋ ನೀರು ಹಾಕಿ ಬೆಳಿಗ್ಗೆನೆ ಅದಕ್ಕೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಇಟ್ಬಿಡಬೇಕು. ಅದು ನೀರಲ್ಲಿ ಕರಗಿರುತ್ತೆ. ಆ ನೀರನ್ನ ಮನೆ ಒರೆಸೋ ನೀರಿಗೆ ಬೆರೆಸ್ಕೊಂಡು ಆ ನೀರನ್ನು ಹಾಕ್ಕೊಂಡು ಮನೆಯನ್ನು ಒರೆಸ್ಕೊಂಡು ಬಂದರೆ ನಿಮಗೆ ಕಲ್ಲುಪ್ಪು ಕರಗಿರೋ ನೀರು ಸಿಗುತ್ತೆ. ಆವಾಗ ಆ ಒರೆಸ್ಕೊಂಡು ಬಂದಾಗ ಆ ನೀರು ಈ ಮನೆಯಲ್ಲಿ ಮೂಲೆನೂ ಒರೆಸ್ಬೇಕು. ಆ ನೀರಿನಲ್ಲಿ ಆವಾಗ ನಿಮಗೆ ಮನೆಯಲ್ಲಿರೋ ನೆಗೆಟಿವಿಟಿನ ಹೋಗಿಸುತ್ತೆ. ಮತ್ತು ಎಲ್ಲಾದರೂ ನಿಮಗೆ ಲಕ್ಷ್ಮಿ ಇರಬೇಕು ಅಂತ ಹೇಳ್ತೀವಿ, ಅಕಸ್ಮಾತ್ ಜ್ಯೇಷ್ಠ ಲಕ್ಷ್ಮಿ ಅಂದರೆ ಅಲಕ್ಷ್ಮಿ ಏನಾದರೂ ಇದ್ದರೆ ಮನೆಯಲ್ಲಿ ಆವಾಗಲೂ ಕೂಡ ದುಡ್ಡು ಕಾಸಿಗೆ ತೊಂದರೆ ಆಗ್ತಾ ಇರುತ್ತೆ. ಆ ಅಲಕ್ಷ್ಮಿಯನ್ನು ಕೂಡ ಹೊಡೆದೋಡಿಸೋಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಈ ನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೂಡ ಒರೆಸ್ಬೋದು. ಅರಿಶಿನ ಅಥವಾ ನಿಮ್ಗೆ ಏನಾದರೂ ಅಲ್ಲಿ ಹಸು ಏನಾದರೂ ಸಿಕ್ಕಿದ್ರೆ ನಿಮ್ಮ ಮನೆ ಹತ್ರ ಅದರ ಗಂಚಲನ್ನು ತೊಗೊಂಡು ಬಂದು ಅದನ್ನು ಹಾಕ್ಕೊಂಡು ಮನೆ ಒರೆಸಿದ್ರೆ ತುಂಬ ಒಳ್ಳೆಯದು, ಬೇಗ ಪರಿಣಾಮನ ಕಾಣ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾವು ಈ ಕಡೆ ಒರೆಸ್ಕೊಂಡು ಹೋಗ್ತಾ ಇರ್ತೀವಿ, ಮನೇಲಿ ಇನ್ನೊಬ್ರು ಇದ್ದವರು ತುಳ್ಕೊಂಡು ಬರ್ತಾ ಇರ್ತಾರೆ. ನೀವು ಕಲ್ಲುಪ್ಪನ್ನು ಹಾಕಿ ಒರೆಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಆರೋವರೆಗೂ ಮನೇಲಿ ಯಾರೂ ಓಡಾಡದ ಹಾಗೆ ನೋಡಿಕೊಂಡ್ರೆ ತುಂಬ ಪರಿಣಾಮ ಆಗುತ್ತೆ. ಯಾಕಂದರೆ ಕಲ್ಲುಪ್ಪನ್ನ ನಾವು ತುಳಿಬಾರ್ದು, ಚೆಲ್ಲಬಾರ್ದು. ಅದು ಚೆಲ್ಲಿದ್ರೆ ಅದರ ಪರಿಣಾಮ ಅಡ್ಡ ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಯಾರು ತುಳಿದೇ ಇರೋ ಹಾಗೆ ಅದನ್ನು ನೋಡ್ಕೋಬೇಕು. ಇನ್ನು ಒಂದು ಗಾಜಿನ ಬಟ್ಲು ತಗೊಂಡು ಕರಳುಪ್ಪನ್ನು ಹಾಕ್ಬಿಟ್ಟು ಮನೆಯ ಮೂಲೆಗಳಲ್ಲಿ, ಅಂದರೆ ಆ 4 ಮೂಲೆಗಳಲ್ಲೂ ಇಟ್ಬಿಟ್ಟು
ನಿಮ್ಗೆ ಅಕಸ್ಮಾತ್ ಗಾಜಿನ ಬಟ್ಲು ಸಿಗಲ್ಲ ಅಥವಾ ಗಾಜಿನ ಬಟ್ಲಲ್ಲಿ ಇಟ್ಟರೆ ಯಾರಾದರೂ ಮಕ್ಕಳು ಮುಟ್ಟಬಹುದು, ಬೇರೆ ಯಾರು ಮುಟ್ಟಬಹುದು, ಅದನ್ನು ಹೊಡೆದಾಕ್ಬಿಡ್ಬೋದು ಅಂತಂದರೆ ಗಾಜು ಕೂಡ ಹೊಡಿಬಾರ್ದು, ಗಾಜಿನ ಬಟ್ಲುಗಳು ಕೂಡ ಹೊಡಿಬಾರ್ದು. ಅಕಸ್ಮಾತ್ ನಿಮ್ಗೆ ಏನಾದರೂ ಆ ಭಯ ಇತ್ತು ಅಂದರೆ ಪೇಪರ್ ಕಪ್ನ ತೊಗೊಂಡು ಅದರಲ್ಲೂ ಕೂಡ ಹರಳುಪ್ಪನ್ನ ಹಾಕಿ 4 ಮೂಲೆಯಲ್ಲೂ ಇಡ್ಬೋದು. ಅದನ್ನು ಒಂದು ವಾರ ಅಥವಾ 10 ದಿನ 15 ದಿನಕ್ಕೆ ಬದಲಾಯಿಸಬೇಕು. ಅದನ್ನು ನೀವು ಅಡುಗೆ ಮನೆಯಲ್ಲಿ ಏನಾದರೂ ಸಿಂಕ್ ಇದ್ದರೆ ಅದರಲ್ಲಿ ಹಾಕಬಾರ್ದು, ಬಾತ್ರೂಮಲ್ಲಿರೋ ಸಿಂಕ್ಗೆ ಹಾಕಬೇಕು. ಹಾಕ್ಬಿಟ್ಟು ಫ್ಲಶ್ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಬಾತ್ರೂಮಲ್ಲಿ ಸಿಂಕ್ ಆಗಲ್ಲ, ನಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋರು ಹೊರಗಡೆ ಹೋಗಿ ಯಾರೂ ತೊಳಿದೇ ಇರೋ ಜಾಗದಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಡ್ಬೋದು. ಇಟ್ಟಾಗ ನಿಮಗೆ ಅದೇನಾದರೂ ಕಪ್ಪಲ್ಲಿ ಇಟ್ಟಿರೋದು ಸ್ಮೆಲ್ ಬಂದರೆ ಅಥವಾ ಕಪ್ಗಾದರೆ ಆ ನೆಗೆಟಿವಿಟಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಹೋಗಲಿ ಅಂತ ಕೇಳಿಕೊಂಡು ಇಟ್ಟು ಮತ್ತೆ ಬದಲಾಯಿಸ್ಕೋಬೇಕು. ಆ ಥರ ಆಗ್ತಾ ಇದ್ದಾಗೆ ಬದಲಾಯಿಸ್ಕೋತಾ ಇರಬೇಕು. ಆಗಿಲ್ಲ ಅಂದರೆ ಒಂದು ವಾರ 10 ದಿನ ಅಥವಾ 15 ದಿನ ಇಟ್ಟು ಆಮೇಲೆ ಬದಲಾಯಿಸ್ಬೋದು. ನಿಮ್ಮ ಮನೇಲಿ ಏನಾದರೂ ಅಕಸ್ಮಾತ್ ವಾಸ್ತು ದೋಷ ಇದ್ದರೆ ಈ ಬಾತ್ರೂಮ್ ಇರುತ್ತಲ್ವ, ಬಾತ್ರೂಮ್ ಮತ್ತು ಟಾಯ್ಲೆಟ್ ಕೆಲವೊಬ್ಬರು ಮನೇಲಿ 2 ಸಪ್ರೇಟ್ ಇರುತ್ತೆ, ಕೆಲವೊಬ್ಬರು ಮನೇಲಿ 2 ಒಂದೇ ಕಡೆ ಇರುತ್ತೆ. ನೀವು ಬಾತ್ರೂಮ್ ಮತ್ತು ಟಾಯ್ಲೆಟ್ 2 ಸಪ್ರೇಟ್ ಇದ್ದರೆ 2 ಕಡೆ ಇಟ್ಕೊಳ್ಳಿ. 2 ಒಂದೇ ಕಡೆ ಇದ್ದರೆ ಅಲ್ಲೇ ಇಟ್ಕೊಂಡು ಒಂದು ಗಾಜಿನ ಬಟ್ಲಿನಲ್ಲಿ ಹರಳುಪ್ಪನ್ನು ಹಾಕ್ಕೊಂಡು ಅದು ನೀರು ಬೀಳದೇ ಇರೋ ಜಾಗದಲ್ಲಿ, ಅಂದರೆ ಸ್ವಲ್ಪ ಮೇಲೆ ಯಾರು ಮುಟ್ಟಬಾರ್ದು, ನೀರು ಬೀಳಬಾರ್ದು, ಅಲ್ಲಿ ಇಟ್ಕೋಬೇಕು. ಅದೇನಾದರೂ ಅದು ಕೂಡ ಸ್ಮೆಲ್ ಬರೋದು ಅಥವಾ ಕಪ್ಪಾಗೋದು ಆ ಥರ ಏನಾದ್ರು ಮಾಡಿದ್ರೆ ಅಲ್ಲೇ ಬಾತ್ರೂಮ್ ಕಮೋಡ್ಗೆ ಹಾಕ್ಬಿಟ್ಟು ಫ್ಲಶ್ ಮಾಡಿಬಿಡ್ಬೇಕು. ಮತ್ತು ಅದಕ್ಕೆ ಬೇರೆ ಉಪ್ಪನ್ನು ಹಾಕಿ ಇಟ್ಟು ಅದೇ ರೀತಿ ಮಾಡಬೇಕು. ಅಕಸ್ಮಾತ್ ಇನ್ನೊಂದು ಬರಲಿಲ್ಲ ಅಂದರೆ ಒಂದು 10 ರಿಂದ 15 ದಿನಕ್ಕೆ ಮತ್ತೆ ಬದಲಾಯಿಸ್ಕೊಂಡು ಮಾಡ್ಬೋದು. ಇನ್ನು 4ನೇ ಉಪಾಯ, ಕೆಲವೊಂದು ಸರಿ ಮೈಕೈಯೆಲ್ಲ ಒಂಥರ ಇದ್ದಕ್ಕಿದ್ದಂಗೆ ಏನೂ ಇರಲ್ಲ, ಸುಮ್ಮನೆ ಇರ್ತೀವಿ, ಚೆನ್ನಾಗಿರ್ತೀವಿ, ಇದ್ದಕ್ಕಿದ್ದಂಗೆ ಮೈಕೈ ನೋವು ಬರುತ್ತೆ, ಸುಸ್ತಾಗುತ್ತೆ, ಆಮೇಲೆ ಕೋಪ ಬರುತ್ತೆ, ಆ ಥರ ಏನಾದರೂ ಬರ್ತಾ ಇರುತ್ತೆ. ಮತ್ತು ರಾತ್ರಿ ಹೊತ್ತು ಮಲಗಿದಾಗ ಬೆಳಗಿನ ಜಾವದಲ್ಲಿ ಕೆಟ್ಟ ಕನಸೆಲ್ಲ ಬೀಳ್ತಾ ಇರುತ್ತೆ. ಆ ರೀತಿ ಏನಾದರೂ ಆದರೆ ನೀವು ಒಂದು ಬಕೆಟಲ್ಲಿ ನೀರು ತೊಗೊಂಡು, ಅದು ಉಗುರು ಬೆಚ್ಚಗಿದ್ರೆ ತುಂಬ ಒಳ್ಳೆಯದು, ಅದಕ್ಕೆ ಹರಳುಪ್ಪು ಹಾಕ್ಬಿಟ್ಟು ಬೆರೆಸ್ಕೊಂಡು ಆ ಉಗುರು ಬೆಚ್ಚಗಿರೋ ನೀರಲ್ಲಿ ಹರಳುಪ್ಪು ಹಾಕ್ಬಿಟ್ಟು ಆ ಕಾಲನ್ನ ಬಿಟ್ಕೊಂಡು ನೀವು ಒಂದು 10 ರಿಂದ 15 ನಿಮಿಷ ಹಾಗೇ ಇರಬೇಕು. ಆ ಉಗುರು ಬೆಚ್ಚಗಿನ ನೀರು ಪಾದ ಪೂರ್ತಿ, ಅಂದರೆ ಕಾಲಲ್ಲಿ ಪಾದ ಏನಿರುತ್ತೆ ಆ ಪಾದ ಪೂರ್ತಿ ಮುಳುಗೋ ರೀತಿ ಇರಬೇಕು. ಅಲ್ಲಿ ಇಟ್ಬಿಟ್ಟು ಸಾಯಂಕಾಲ ಸಮಯದಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಿ ನಿಮ್ಗೆ ಯಾವ ದೇವರು ಇಷ್ಟವಾದ ದೇವರು ಯಾವ ದೇವರು ಇರುತ್ತೋ ಅದನ್ನು ಜಪ ಮಾಡಬೇಕು. ಜಪ ಮಾಡಿ ಕೊನೆಯಲ್ಲಿ ನನ್ನಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ, ನನ್ನಲ್ಲಿ ಏನಾದರೂ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ನನ್ನ ಮೈಂಡಲ್ಲಿರೋ ನೆಗೆಟಿವಿಟಿ ಇರ್ಬೋದು, ಎಲ್ಲ ಹೋಗಿ ನನಗೆ ಪಾಸಿಟಿವ್ ಬರಲಿ, ನನಗೆ ಪಾಸಿಟಿವಿಟಿ ಬರಲಿ, ನನಗೆ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅಂದ್ಕೊಂಡು ಆ ಕೆಲಸನ ಮಾಡಬೇಕು. ಮತ್ತು ಆ ನೀರನ್ನ ಬಾತ್ರೂಮ್ಗೆ ಹಾಕಿ ಫ್ಲಶ್ ಮಾಡಿಬಿಡ್ಬೇಕು ಅಥವಾ ನೀರು ಹಾಕಿಬಿಡ್ಬೇಕು. ಮತ್ತು ಈ ನೀರೇನಾದರೂ ಸ್ಮೆಲ್ ಬಂತು ಅಂದರೆ ವಾರದಲ್ಲಿ 1 ದಿನ ಮಾಡೋ ಬದಲು 2-3 ದಿನ ಮಾಡ್ಕೋಬೇಕು. 1 ದಿನ ಮಾಡೋದು ಏನೂ ಸ್ಮೆಲ್ ಬರಲಿಲ್ಲ, ನಿಮಗೆ ಅದು ಚೆನ್ನಾಗಿತ್ತು, ಏನೂ ಆಗಲಿಲ್ಲ ಅಂದರೆ ವಾರದಲ್ಲಿ 1 ದಿನ ಮಾಡಿಕೊಂಡು ಸಾಕು. ಅಕಸ್ಮಾತ್ ಅದು ಏನಾದ್ರು ಸ್ಮೆಲ್ ಬರ್ತಾಯಿತ್ತು, ಒಂಥರ ಚೆನ್ನಾಗಿ ಕಪ್ಪಾಗ್ತಾ ಇದೆ, ತುಂಬ ಗಲೀಜಾಗ್ತಾ ಇದೆ ಅಂದರೆ ಅವಾಗ ನಿಮಗೆ ವಾರದಲ್ಲಿ 2-3 ದಿನ ಮಾಡಿಕೊಂಡ್ರೆ ಬೇಗ ಗುಣ ಕಾಣುತ್ತೆ. ಆ ಕಪ್ಪಾಗೋದು, ಕೊಳೆ ಏನಾದರೂ ಕೂತಿದ್ರು, ಟ್ಯಾನ್ ಇದ್ರೂ ಕೂಡ ಅದು ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರು ನೀರು ಕಪ್ಪಾಗಿ ಕಾಣಿಸ್ತು ಅಂದರೆ ವಾರದಲ್ಲಿ 2-3 ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಇದನ್ನು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನೀವು ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಬೆರೆಸ್ಕೊಂಡು ಸ್ನಾನ ಮಾಡ್ಬೋದು. ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಹಾಕಿದ್ರೆ ಅದು ಬೆರೆಯಲ್ಲ. ಅದು ಏನು ಮಾಡಬೇಕಪ್ಪ ಅಂದರೆ ಹಿಂದೊಂದು ದಿನ ರಾತ್ರಿನೇ ಅಥವಾ ಬೆಳಿಗ್ಗೆನೇ ಎದ್ದು 1 ಗ್ಲಾಸ್ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಬಿಡ್ಬೇಕು. ಅದು ಕರಗಿರುತ್ತೆ. ಅದನ್ನು ಸ್ನಾನ ಮಾಡಬೇಕಾದ್ರೆ ನೀರನ್ನ ಸ್ನಾನ ಮಾಡೋ ನೀರಿಗೆ ಬಳಸ್ಕೋಬೋದು. ನೀವು ತಲೆಗೆ ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಯಾಕಂದರೆ ತಲೆಗೆ ಸ್ನಾನ ಮಾಡಿದ್ರೆ ಬೆಳ್ಳಗಾಗ್ಬಿಡುತ್ತೆ ಕೂದಲು ಅನ್ನೋದಿದ್ರೆ, ನೀವು ಮೈಗೆ ಸ್ನಾನ ಮಾಡಬೇಕಾದ್ರೂ ಕೂಡ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನನ್ನ ಮನಸ್ಸಲ್ಲಿರೋದು, ನನ್ನ ಮೈಂಡಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗಲಿ ಅಂತ ಕೇಳಿಕೊಂಡು ಸ್ನಾನ ಮಾಡ್ಕೊಂಬರ್ಬೋದು. ಇನ್ನು ನೆಕ್ಸ್ಟು, ನೀವೇನಾದರೂ ಉಪ್ಪನ್ನು ಮನೆಯಲ್ಲಿ ಇಡಬೇಕಾದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಿದ್ರೆ ಅದು ತುಂಬ ಕೆಟ್ಟದ್ದು. ಅದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು. ಗಾಜಿನ ಬಟ್ಲು ಅಥವಾ ಪಿಂಗಾಣಿ ಡಬ್ಬದಲ್ಲಿ ಮಾತ್ರ ಇಡಬೇಕು. ಯಾಕಂದರೆ ಪ್ಲಾಸ್ಟಿಕ್ ಬಾಕ್ಸು ಈಗ ಟ್ರಾನ್ಸ್ಪರೆಂಟ್ ಇರುತ್ತೆ, ಅದು ನೆಗೆಟಿವಿಟಿ ಎನರ್ಜಿನ ಬೇಗ ಎಳ್ಕೊಳ್ಳುತ್ತೆ. ಹಾಗೆ ಗ್ಲಾಸ್ನಲ್ಲಿ ಇಡಬೇಕಾದ್ರೂ ಕೂಡ ಅದು ಟ್ರಾನ್ಸ್ಪರೆಂಟ್ ಇರುತ್ತೆ, ಹಾಗಾಗಿ ಅದು ನೆಗೆಟಿವಿಟಿ ಎನರ್ಜಿನ ಅದು ಕೂಡ ಹೇಳ್ಕೊಳ್ಳುತ್ತೆ. ಹಾಗಾಗಿ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಅದರಲ್ಲಿ 2 ಲವಂಗನ ಹಾಕಬೇಕು. ಲವಂಗ ಚೆನ್ನಾಗಿರೋದನ್ನೇ ಹಾಕಬೇಕು, ಹೂ ಇರೋದನ್ನ ಹಾಕಬೇಕು. ಹೂ ಇಲ್ಲದೆ ಇರೋದು ಅಥವಾ ಮುರಿದೋಗಿರೋದು ಆ ಥರ ಎಲ್ಲ ಹಾಕಬಾರ್ದು. 2 ಚೆನ್ನಾಗಿರೋ ಲವಂಗನ ಹಾಕ್ಬಿಟ್ಟು ಅದರೊಳಗಡೆ ಉಪ್ಪು ಹಾಕಿ ಅದನ್ನು
ಇಡಬೇಕು. ಉಪ್ಪು ಮಹಾಲಕ್ಷ್ಮಿಯ ಸಂಕೇತ. ಈ ಉಪ್ಪು ಖಾಲಿ ಆಗದೆ ಇರೋ ರೀತಿ ಅಡುಗೆ ಮನೆಯಲ್ಲಿ ನೋಡ್ಕೋಬೇಕು. ಯಾವಾಗಲೂ ಉಪ್ಪಿನ ಪ್ಯಾಕೆಟ್ ಇರೋ ರೀತಿ ನೋಡ್ಕೋಬೇಕು. ಅಲ್ಲಿ ಖಾಲಿ ಆಗ್ತಾ ಇದೆ ಅಂದ ತಕ್ಷಣ ಮತ್ತೆ ಇನ್ನೊಂದು ಪ್ಯಾಕೆಟ್ ಉಪ್ಪನ್ನ ಒಡೆದು ಹಾಕಿ ಅದನ್ನ ಇಟ್ಕೋಬೇಕು. ಉಪ್ಪು ಖಾಲಿ ಆಗಿದೆ ಅಂತ ಮನೇಲಿ ಬಳಸಬಾರ್ದು. ಮತ್ತು ಉಪ್ಪು ಖಾಲಿ ಆಗದಾಗೆ ಕೂಡ ನೋಡ್ಕೋಬೇಕು. ಉಪ್ಪು ಖಾಲಿ ಆದರೆ ನಮಗೆ ಲಕ್ಷ್ಮಿಯ ಆಶೀರ್ವಾದ ಸಿಗಲ್ಲ. ಹಾಗಾಗಿ ಇನ್ನು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ ಈ ಒಂದು ಕೆಲಸ ಮಾಡಿಕೊಂಡ್ರೆ ನಮಗೆ ಬೇಗ ದುಡ್ಡು ಕಾಸು ಉಳಿಯುತ್ತೆ. ಏನಪ್ಪ ಅಂದರೆ ಶುಕ್ರವಾರ ಮಾಡ್ಕೋಬೇಕಿದು. ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಒಂದು ಚಿಕ್ಕ ಗಾಜಿನ ಬಟ್ಲನ್ನು ತೊಗೋಬೇಕು. ಚಿಕ್ಕದಾದರೂ ಪರವಾಗಿಲ್ಲ. ಅದ್ರ ತುಂಬ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ 6 ಲವಂಗನ ಇಡಬೇಕು. ಆ 6 ಲವಂಗ ಹೂವಿರೋದನ್ನೇ ಇಡಬೇಕು. ಚೆನ್ನಾಗಿರೋದನ್ನ ನೋಡಿಕೊಂಡು ಇಡಬೇಕು. ಆ 6 ಲವಂಗನ ಇಟ್ಬಿಟ್ಟು ಲಕ್ಷ್ಮಿ ಫೋಟೋ ಮುಂದೆ ಇಟ್ಬಿಟ್ಟು ಅದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಏನಾದರೂ ನೆಗೆಟಿವಿಟಿ ಎನರ್ಜಿ ಇದ್ದರೆ ಅದನ್ನೆಲ್ಲ ಹೋಗಿಸ್ಬೇಕು. ಇದನ್ನು ಎಳ್ಕೊಳ್ಳಿ ಅಂತ ಕೇಳಿಕೊಂಡು ಶುಕ್ರವಾರ ಪೂರ್ತಿ ದೇವ್ರ ಫೋಟೋ ಮುಂದೆನೇ ಇಡಬೇಕು. ಆವಾಗ ಏನಾಗುತ್ತೆ ಅಂದರೆ ಉಪ್ಪು ನೆಗೆಟಿವಿಟಿ ಎನರ್ಜಿನ ಎಳ್ಕೊಳ್ಳುತ್ತೆ. ಮತ್ತು 6 ಲವಂಗ ಏನು ಇಟ್ಟಿರ್ತೀವಿ ಅದು ನಾವು ಏನು ಕಷ್ಟ ಇರುತ್ತೋ ಅದನ್ನೆಲ್ಲ ನಿವಾರಿಸಿ ಅಂತ ಏನು ದೇವರನ್ನ ಕೇಳ್ಕೊತಿರ್ತೀವೋ ಅದು 6 ಲವಂಗ ಅದನ್ನು ಹೇಳ್ಕೊಳ್ಳುತ್ತೆ, ಕೊಡುತ್ತೆ ಅಂತ ಒಂದು ನಂಬಿಕೆ ಇದೆ. ನಾವು ನೆಗೆಟಿವಿಟಿ ಎನರ್ಜಿ ಹೇಳ್ಕೊಳ್ಳೋದಕ್ಕೆ ಉಪ್ಪು, ಕಷ್ಟ ನಿವಾರಿಸೋದಕ್ಕೆ 6 ಲವಂಗ ಇಡಬೇಕು. ಲವಂಗ ನೆನಪಿರಲಿ, ಚೆನ್ನಾಗಿರೋ ಲವಂಗನೇ ಇಡಬೇಕು. ಇಟ್ಟು ಶುಕ್ರವಾರ ಪೂರ್ತಿ ದೇವ್ರ ಮುಂದೆ ಇಡಬೇಕು. ಮತ್ತು ಶನಿವಾರ ಎದ್ದು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ನಂತರ ಅದನ್ನು ಅಡುಗೆ ಮನೆಯಲ್ಲಿರೋ ಸಿಂಕ್ನಲ್ಲಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಬಾತ್ರೂಮಲ್ಲಿರೋದಕ್ಕೆ ಹಾಕಬಾರ್ದು. ಯಾಕಂದರೆ ಇದನ್ನು ದೇವ್ರ ಮುಂದೆ ಇಟ್ಟಿರ್ತೀವಿ. ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರೋದನ್ನ ನಾವು ಅಡುಗೆ ಮನೆ ಸಿಂಕ್ನಲ್ಲೇ ಹಾಕಬೇಕು. ನಮ್ಮ ಬಾತ್ರೂಮ್ ಸಿಂಕ್ ಅಥವಾ ಕಮೋಡು ಅಲ್ಲೆಲ್ಲ ಹಾಕಬಾರ್ದು. ಈ ಅಕಸ್ಮಾತ್ ನಿಮ್ಮ ಅಡುಗೆ ಮನೆಯಲ್ಲಿ ಕೆಲವೊಬ್ರಿಗೆ ಸಿಂಕ್ ಇರಲ್ಲ, ಅವ್ರೇನು ಮಾಡಬೇಕಪ್ಪ ಅಂದರೆ ಇದನ್ನು ನೀರಿಗೆ ಹಾಕಿ ಬೆರೆಸ್ಬಿಟ್ಟು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬೋದು. ಯಾರೂ ತುಳಿದೇ ಇರೋ ಗಿಡ ಮರದ ಕೆಳಗಡೆ, ಪೂಜೆ ಮಾಡದೇ ಇರೋದು ಯಾವುದಾದ್ರು ಗಿಡ ಮರಗಳಿರುತ್ತವೆ ದೂರದಲ್ಲಿ, ಅಲ್ಲಿ ಹೋಗಿ ಯಾರೂ ತುಳಿದಾಡದೇ ಇರೋ ಕಡೆ ಹಾಕಬೇಕು. ಇದನ್ನು ತುಳಿಬಾರ್ದು. ಹಾಕಿದ್ಮೇಲೆ ಇದನ್ನು ತುಳಸಿ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು, ನೆನಪಿರಲಿ. ಇಷ್ಟೋ ತನಕ ಮಾಡ್ಕೊಂಡಿದ್ವಲ್ಲ ಅದನ್ನು ಅಡುಗೆ ಮನೆಯಲ್ಲಿ ಇರೋ ಸಿಂಕಲ್ಲೆಲ್ಲ ಹಾಕಬಾರ್ದು. ಇದೊಂದನ್ನು ಮಾತ್ರ ಅಡುಗೆ ಮನೆಯಲ್ಲಿ ಸಿಂಕಲ್ಲಿ ಹಾಕಬೇಕು. ಇದಿಷ್ಟು 6 ಉಪಾಯಗಳು ನಾವು ಹಣದ ಅರಿವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಒಳಗಾಗೋದಕ್ಕೆ, ಮತ್ತು ಮನೆಯಲ್ಲಿ ಏನಾದರೂ ಆ ಲಕ್ಷ್ಮಿ ಏನಾದರೂ ಉಳ್ಕೊಂಡಿದ್ರೆ, ಜ್ಯೇಷ್ಠಲಕ್ಷ್ಮಿ ಏನಾದ್ರು ಇದ್ದರೆ ಹೊಡೆದೋಗ್ಸೋದಕ್ಕೆ, ಮತ್ತು ನೆಗೆಟಿವ್ ಎನರ್ಜಿಯನ್ನು ಕೂಡ ಹೊಡೆದೋಗ್ಸೋಕ್ಕೆ ಮಾಡಿಕೊಳ್ಳುವಂಥ 6 ಸರಳ ಉಪಾಯಗಳು. ಅದು ಉಪ್ಪಿನಿಂದನೇ ಮಾಡಿಕೊಳ್ಳುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.